ನಾವು ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀರಿ. ಸಾಲ 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 ಸಾಲ. ನಮ್ಮಲ್ಲೂ ಕೆಲವರು ಇದ್ದಾರೆ, 1 ಲಕ್ಷ ಸಾಲ ಮಾಡೋದು, ಅದನ್ನು ತೀರ್ಸಕ್ಕೆ 1 ಲಕ್ಷ ಮಾಡೋದು, ಅದನ್ನ ಬಡ್ಡಿ ಕಟ್ಟಕ್ಕೆ ಈ ತರದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಬಡ್ಡಿ ಕಟ್ಟೋದಕ್ಕೋಸ್ಕರ ಸಾಲ ಮಾಡುವಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರ ಬಡ್ಡಿ ಆ ಥರ ನಾವು ಬಂದಿದ್ದೀರಿ. ಒಂದು ಉದಾಹರಣೆಯನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, 2020-21ರಲ್ಲಿ ನಮ್ಮದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ 41,483 2021-22ರಲ್ಲಿ. 21-22ರಲ್ಲಿ ಕೋವಿಡ್ ಬಂದಿದ್ದರಿಂದ 89,207 ಬಂದಿದ್ದೀರಿ ನಾವು. ಕೋಟಿಗಳಲ್ಲಿ 89,207 ಕೋಟಿಗಳು. ಅದೇ ರೀತಿ 2022-23ರಲ್ಲಿ ನಾವು 60,467 ಕೋಟಿಗೆ ಬಂದಿದ್ದೀರಿ. 23-24 ಮತ್ತೆ 24-25 1,05,246. 24-25ರಲ್ಲಿ 1,05,246. 25-26ರಲ್ಲಿ 1,16,000. ನಾನು ಹಾಗೆ ನೋಡ್ತಾ ಇದ್ದೆ, ಏನು ಸಾಲ ಮಾಡಿರೋ ಅಂತ ಒಟ್ಟು ನಮ್ಮ ಸಾಲ ಎಷ್ಟು? 7,81,095. 7,81,095 ಕೋಟಿ ನಮ್ದು ಒಟ್ಟು ಸಾಲ. ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯಲು ಸ್ವಲ್ಪ ಕಡಿಮೆ ಹಾಗೂ ಕೂಡಿ ನೋಡಿದೆ. ಕಳೆದೆಲ್ಲ ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒಬ್ಬರೇ 4,91,000 ಕೋಟಿ ಸಾಲ ಮಾಡಿದ್ದಾರೆ. ಯಾರು? ಮಿಸ್ಟರ್ ಸಿದ್ದರಾಮಯ್ಯನವರು ಒಬ್ಬರೇ. ಅಂದ್ರೆ ಅದನ್ನು ಲೆಕ್ಕ ಹಾಕಿದ್ದೀನಿ, ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ. ಎಲ್ಲ ಲೆಕ್ಕ ಹಾಕಿದ್ದೀನಿ. ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದನೂ ಒಟ್ಟು ನಮ್ಮ ಸಾಲದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೇರು 63% ಅಂತ. 63% ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ, ಆರ್ಥಿಕ ತಜ್ಞರು. ಇದರಿಂದ ನನಗೆ ಆಶ್ಚರ್ಯ ಆಗುವಂಥದ್ದು, ಇವರು ತೆರಿಗೆಗಳನ್ನ ಈಗ ಬಜೆಟ್ ಅಲ್ಲಿ ಓದಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರೂ ಯಾಕೆ ಒಬ್ಬರು ಆರ್ಥಿಕ ತಜ್ಞರು ಅಂತ ಹೇಳಿಲ್ಲ, ಬಹಳಷ್ಟು ಜನ ಆರ್ಥಿಕ ತಜ್ಞರು ಒಂದು ಪರ್ಮನೆಂಟ್ ನೇಮ್ ಆಗೋಗ್ಬಿಟ್ಟಿದೆ ಆರ್ಥಿಕ ತಜ್ಞರು. ಎಷ್ಟು ಹುಷಾರಿದ್ದಾರೆ ಮನುಷ್ಯ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ನಿಮ್ಗೇನು ಅಂತ ಟ್ಯಾಕ್ಸ್ಗಳನ್ನ ತೋರಿಸಲ್ಲ, ಇದರಲ್ಲಿ ಏನು ಟ್ಯಾಕ್ಸ್ಗಳು ತೋರಿಸಲ್ಲ. ಹೋದ ಸರಿ ಬಡ್ಜೆಟಲ್ಲೂ ಏನು ಟ್ಯಾಕ್ಸ್ಗಳನ್ನ ಅಷ್ಟು ತೋರಿಸಿಲ್ಲ. ಒಳ್ಳೆ ಬಡ್ಜೆಟ್, ಭರಪೂರ ಭರವಸೆಗಳು, ಭರಪೂರ ಇದು ಏನೋ ಹಣ ಎಲ್ಲ ಜಿಲ್ಲೆಗಳಿಗೂ ಅನ್ನೋದನ್ನು ತೋರಿಸ್ಬೇಕು. ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡಿ ಬಡ್ಜೆಟ್ ಅಲ್ಲಿ ಏನು ಟ್ಯಾಕ್ಸ್ ಅಷ್ಟು ತೋರಿಸೇ ಇಲ್ಲ, ಏನು ಟ್ಯಾಕ್ಸ್ ತೋರಿಸೇ ಇಲ್ಲ.